ನಮಸ್ಕಾರ ಸ್ನೇಹಿತರೆ, ನಾನು ಬಾಬುಲಾಲ್. ಇದು ನಿಮ್ಮ ಚಾನಲ್, ಇದು ನಿಮ್ಮ ಧ್ವನಿ. ಏನಂತಿದೆ ಇವತ್ತಿನ ಸಮಾಚಾರ ನೋಡೋಣ ಬನ್ನಿ. ನಾನಿದ್ದೀನಿ ನಿಮ್ಮೊಂದಿಗೆ. ಅಲಿನಾ ಕೊಲ್ಗೋ ಎಬಿಎಸ್ ನಂಬರ್ 18. Paper best of the some member ले सकते हैं लेकिन टाइम सर सोना को नहीं होगा कर रहे हो हाँ जी सर ये नोट कॉपी हाँ इसका भी सेम है तो नहीं, सबका अलग अलग होना। मैडम अगर किसी का पेपर वेस्ट हुआ वो चाहते हैं कि दूसरा पेपर मिले,
ಗಿರಾಕ್ ಹೋಗ್ಬೋದು ಮೇಡಮ್. उसे खोलो ना कभी भी। हाँ ऐसा भी करो। हाँ पकड़ भी टच छोड़ो उसे पूरा से ये करो। करेक्ट है, आराम से करो। अब क्या बना रहे हैं? हाँ? मगरमच्छ। मगरमच्छ बहुत बेहतरीन, बहुत अच्छा। स्कूल का नाम पूछो। कौन से स्कूल का नाम तुम्हारा स्कूल का? डायनेमिक इंटरनेशनल। डायनेमिक इंटरनेशनल स्कूल, इंग्लिश मीडियम। यस। आप बेटा आप क्या बना रहे हैं? लिंग हाँ? लिंग लिंಗ್ ಮಾಡ್ತಾ ಇದೆಯಾ? ಕನ್ನಡ ಮೀಡಿಯಮಾ? ಯಾವ ಸ್ಕೂಲ್ ನಿಂದು? ಪವಾಡ್ ಬಸವೇಶ್ವರ ಸ್ಕೂಲ್. ಯಸ್, ಓಕೆ. ಏನು ಮಾಡ್ತೀಯಪ್ಪ ನೀನು? दाल के चौआ, बहुत अच्छा। कौन से स्कूल से? आइडियल स्कूल। यस, ओके।
ನೀನೇನು ಮಾಡ್ತಾ ಇದೀಯಪ್ಪ? ನಾ ಗಣೇಶ್ ಮಾರ್ಗತ್ತೆ. ಗಣೇಶ್ ಮಾಡ್ತಾ ಇದೀಯಾ? ಯಾವ ಸ್ಕೂಲ್ ನಿಂದು? KBS MPS ನಂಬರ್ 1. ಹಾಂ, KBS MPS ನಂಬರ್ 1. KBS MPS नंबर 1. यस, ओके. तुम क्या कर रहे बेटा? मगरमच्छ बना रहे? कौन से स्कूल से? A1 इंग्लिश मीडियम स्कूल. यस, ओके. ನೀನೇನು ಮಾಡ್ತೀಯಪ್ಪ? ಮನೆ ಕಟ್ತಾ ಇದೆಯಾ? ಹಾಂ, ಭಾಳ ಒಳ್ಳೆಯದು. ಯಾವ ಸ್ಕೂಲಿಂದ ನಿಂದು? ಫಾರ್ವರ್ಡ್ ಬಸವೇಶ್ವರ ಸ್ಕೂಲ್. ಓಕೆ, ಯಸ್, ಗುಡ್. ಏನು ಮಾಡ್ತಾ ಇದೀಯಮ್ಮ ನೀನು? ಹಾಂ, ಲಿಂಗ ಮಾಡ್ತಾ ಇದೀಯಾ? ಹಾಂ, ವೆರಿ ಗುಡ್. ಯಾವ ಸ್ಕೂಲ್ ನಿಂದು? ವಿ ಬಿ दरबार. यस, ओके. आप क्या कर रहे हैं बेटा? वेजिटेबल्स बना रहे? हाँ, ठीक है. आप कौन से स्कूल से? हाँ, ड्रीम वर्ल्ड इंग्लिश मीडियम स्कूल से. यस, ओके. बना रहे वेजिटेबल. आप कौन से स्कूल से हैं? कौन से? ट्विंगल इंग्लिश मीडियम स्कूल, ड्रीम वर्ल्ड. यस, ओके, गुड. ಇದು ಏನು ಮಾಡ್ತಿದ್ದೀಯಮ್ಮ ನೀನು? ಯಾವ ಡಿಸೈನ್ ಇದು? ರಂಗೋಲಿ ಒಳಗೆ ಯಾವುದಿದು? ಫ್ಲವರ್. ಓಕೆ. ಯಾವ ಸ್ಕೂಲ್ ನಿಂತರ? DN दरबार. VN दरबार and DN दरबार? DN दरबार. यस, ओके, गुड. ತಾವೇನು ಮಾಡ್ತಿದ್ದೀರಾ ಮೇಡಮ್? ಫ್ಲವರ್. ಓಕೆ, ಎಸ್, ಓಕೆ. ಯಾವ ಸ್ಕೂಲು? ಡ್ರೀಮ್ ವರ್ಲ್ಡ್ ಇಂಗ್ಲೀಷ್ ಮೀಡಿಯಮ್. ಎಸ್, ಓಕೆ, ಗುಡ್. ನಿಮ್ದು ಯಾವ ಡಿಸೈನ್ ಮೇಡಮ್? ಗುಲಾಬಿ. ಗುಲಾಬಿ ಹೂವು ಯಾವ ಸ್ಕೂಲ್ ನಿಂತ? ಯಾವುದು? GSS ರಿಮೈಂಡೋ. ಹ್ಞೂ, ಎಸ್, ಓಕೆ, ಗುಡ್. ಪದ್ಮಶ್ರೀ ಕಾಕಾನಿ ವಿದ್ಯಾರ್ಥಿಗಳು ಕವನ ವಾಚನ ಅಥವಾ ಪದ್ಯ ವಾಚನ ಸಮರ್ಥ ಜುಮ್ನಾಳ KBS ನಂಬರ್ 14 ದಿವ್ಯಾರಾಣಿ ಮಾದರ್. ಸಮರ್ಥ ಜುಮ್ನಾಳ KBS ನಂಬರ್ 14. ಅವ್ನ ಬದಲು ಯಾರು ಮಾಡಬಹುದು? ನೀ ಮಾಡ್ತೀಯ? ನಿನ್ನ ಹೆಸರು ಬರ್ದು. ड्रीम वर्ल्ड इंग्लिश भाषा हाईस्कूल इंग्लिश भाषा इंग्लिश भाषा
ವೇದಿಕೆ ಬಿಟ್ಟು ಸರಿ ಸ್ವಲ್ಪ ಇಲ್ಲಿ ಛದ್ಮವೇಷ ಮಾಡ್ತಾರೆ ಸರಿ 1 to 4 ಛದ್ಮವೇಷ ದಯವಿಟ್ಟು ಇಲ್ಲಿ ಗಮನಿಸ್ರಿ. ರಾಜ್ಯ ಸರ್ಕಾರ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಒಂದು ಸಹಪಾಠ ಚಟುವಟಿಕೆಗಳ ಗುಂಪಾಗಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈಗ ಬಿಜಾಪುರ ನಗರ ವಲಯದ KBS ನಂಬರ್ 4 ಕ್ಲಸ್ಟರ್ ವ್ಯಾಪ್ತಿಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇವತ್ತು ದಿವಸ ಈ A1 ಶಾಲೆಯಲ್ಲಿ ಅತ್ಯಂತ ವಿಶಿಷ್ಟವಾಗಿ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಮಕ್ಕಳ ಸರ್ವಾಂಗೀಣ ಪ್ರಗತಿಗಾಗಿ ಅನೇಕ ಮನರಂಜನೆಯ ಶೈಕ್ಷಣಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸ್ಪರ್ಧೆಗಳ ಮೂಲಕ ನಡೆಸಿ ಉತ್ತಮವಾಗಿರ್ತಕ್ಕಂಥ ಸ್ಪರ್ಧೆಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ಗೀತಾ ತಲಕಲ್ರವರು, ಶಿಕ್ಷಣ ಸಂಯೋಜಕರಾಗಿ ಮಾನ್ಯ ಶ್ರೀ ಪ್ರಕಾಶ್ ನಾಲ್ಕೋಡ್ರವರು, ಆದಿಯಾಗಿ ಈ ಒಂದು ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಯ ಮುಖ್ಯಗಳು, ಜೊತೆಯಲ್ಲಿ ಶ್ರೀಯುತ MI ಮುಲ್ಲಾರವರು, ಪ್ರಕಾಶ್ ದಶವಂತ್ ಅವರು ಹಾಗೂ ಇನ್ನೋರ್ವ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಎಲ್ಲ ಶಾಲಾ ಮಕ್ಕಳೊಂದಿಗೆ ಇಲ್ಲಿ ಆಗಮಿಸಿ ಸ್ಪರ್ಧೆಯಲ್ಲಿ ಅತ್ಯಂತ ಉತ್ಸಾಹಪೂರ್ವಕವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ನಮಗೆ ಭಾಳ ಸಂತೋಷವಾಗಿ ಕಾಣಿಸ್ತಾ ಇದೆ. ಒಬ್ಬ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ಈ ಒಂದು ಹೆಮ್ಮೆಯಿಂದ ನಾನು ಕ್ಲಸ್ಟರ್ನಲ್ಲಿರ್ತಕ್ಕಂಥ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಅತ್ಯಂತ ಹುರುಪಿನಿಂದ ಪ್ರೀತಿಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ. ಸರ್ ನೀವು ಸರ್ ಜನ ಸರ್ಕಾರ ಈ ಒಂದು ಪ್ರತಿಭಾ ಕಾರಂಜಿ ಅನ್ನುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಒಂದು ಉದ್ದೇಶ ಅಂದರೆ
ವಿದ್ಯಾರ್ಥಿಗಳಲ್ಲಿ ಇರುವಂಥ ಪ್ರತಿಭೆಯನ್ನು ಗುರುತಿಸಿ ಕ್ಲಸ್ಟರ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ, ಅದೇ ತೆರನಾಗಿ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಒಂದು ಪ್ರಶಸ್ತಿಯನ್ನು ಪಡೆದು ಅವರಲ್ಲಿರುವಂಥ ಒಂದು ಪ್ರತಿಭೆಯನ್ನು ಗುರುತಿಸಿ, ಅದೇ ರೀತಿ ಇಲ್ಲಿ ಎಲ್ಲ ಶಾಲೆಗಳಿಂದ ಈ ಒಂದು KBS ನಂಬರ್ 4 ಶಾಲೆಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಲ್ಲ ನಿರ್ಣಾಯಕರು ತಮ್ಮ ಕೊಟ್ಟಿರುವಂಥ ಏನು ಸ್ಪರ್ಧೆ ಇರ್ತೈತಿ, ಯಾವುದೇ ತೆರನಾದ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಶಾಲೆಗಳನ್ನು ತಾರತಮ್ಯ ಮಾಡಲಾರದೆ ಯಾವ ವಿದ್ಯಾರ್ಥಿಯಲ್ಲಿ ನೈಜವಾದ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನವನ್ನು ನೀಡಬೇಕು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಳಲು ಈ ಒಂದು ಶಾಲೆ A1 ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಹಾಗೂ ಅದೇ ಥರನಾಗಿ ಈ ಕ್ಲಸ್ಟರ್ ಮಟ್ಟದ CRPಗಳಾದಂಥ ಗೀತಾ ತಳಕಲ್ ಮೇಡಮ್ ಅವರು ಹಾಗೂ ನಗರ ಘಟಕದ ಅಧ್ಯಕ್ಷರಾದಂಥ ಶ್ರೀ ವೀರಭದ್ರಪ್ಪ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ, ನಗರ ವಲಯ ವಿಜಯಪುರ, ಸಮೂಹ ಸಂಪನ್ಮೂಲ ಕೇಂದ್ರ KBS ನಂಬರ್ 4ನಲ್ಲಿ ಸಂಘಟಿತ ಶಾಲೆಯಾದಂತಹ A1 ಶಾಲೆಯಲ್ಲಿ ನಾವು ನಮ್ಮ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದೇವೆ. ಇಲಾಖೆಯ ಆದೇಶದಂತೆ ನಮ್ಮ ಇಲಾಖೆಯ ಅಧಿಕಾರಿಗಳಾದಂತಹ ಶ್ರೀಯುತ ಪ್ರಕಾಶ್ ನಲ್ವತ್ತವರ್ ಸರ್ ಅವರು ಹಾಗೂ ಶ್ರೀ ಹನುಮಂತ ಮಸೂತಿ ಸರ್ ಅವರು ಬರಬೇಕಾಗಿತ್ತು. ಅವರ ಅನುಪಮ ಸ್ಥಿತಿಯಲ್ಲೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೂ ನಗರ ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದ ಶಾಲೆಯಲ್ಲಿ ಬರ್ತಕ್ಕಂಥ KBMPS ನಂಬರ್ 1 ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ವೀರಭದ್ರಪ್ಪ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ಅದೇ ರೀತಿಯಾಗಿ KGMPS ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಇವರು ಪ್ರಕಾಶ್ ದಶವಂತ್ ಸರ್ ಅವರು ಹಾಗೂ KBHPS ನಂಬರ್ 14 ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಮುಲ್ಲಾ ಸರ್ ಅವರು ಹಾಗೂ MBS ನಂಬರ್ 3 ಮುಖ್ಯೋಪಾಧ್ಯಾಯರಾದಂತಹ ಮರಾಠಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಹಿರೇಮಠ್ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿವರೆಲ್ಲದೆ ನಮ್ಮ ಪ್ರಕರಣದಲ್ಲಿ ಬರ್ತಕ್ಕಂತಹ 20ಕ್ಕಿಂತ ಹೆಚ್ಚು ಶಾಲೆಗಳು ಬರ್ತವೆ. ಆ ಎಲ್ಲ ಶಾಲೆಯ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. ಈ ಎಲ್ಲ ಮಕ್ಕಳಿಗೆ ಎಲ್ಲ ತೀರ್ಪುಗಾರಿಗೆ ಈಗಾಗಲೇ ಮಾಹಿತಿ ಕೊಟ್ಟಿರುವಂತೆ ಅವರಿವರೆಲ್ಲದೆ ಅವರ ಪ್ರತಿಭೆಯ ಹೊರಬರಲು ಮತ್ತು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ಪ್ರಕರಣ ಪ್ರತಿಭೆಯನ್ನು ಗುರುತಿಸಲು ಅನುಕೂಲ ಮಾಡಿಕೊಳ್ಳುವಂತಹ ಈ ಕಲೋತ್ಸವ ಹಾಗೂ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ಹಾಗೂ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗಕ್ಕೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಸಂಘಟಿತ ಶಾಲೆಯವರಾದಂತಹ A1 ಶಾಲೆಯವರು ಈ ಸಂಪೂರ್ಣ ಹೊಣೆಯನ್ನು ಹೊತ್ತಿರುವುದರಿಂದ ಅವರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.